ನಾನು ಭಾಳ ಅಪರೂಪವಾಗಿ ಹರಕೆ ಮಾಡ್ಕೊಂಡು ಮಕ್ಕಳು ಹುಡ್ತಾರಲ್ಲ, ಹಂಗೆ ಕ್ಷೇತ್ರದಲ್ಲಿ ನನಗೊಂದು ಜನ್ಮ ಕೊಟ್ಟವ್ರೆ. ಭಾಳ ಅಪರೂಪ ಮಕ್ಕಳಾಗದೆ ಹರಕೆ ಮಾಡ್ಕೊಂಡು ಅಪರೂಪ ಹುಟ್ಟಿದ್ದೀನಿ ನಾನು. ನನ್ನ ಕ್ಷೇತ್ರ, ನನ್ನ ಜನ, ನನ್ನ ಕರ್ತವ್ಯ, ನನ್ನ ನಿಷ್ಠೆ, ನನ್ನ ಪ್ರಾಮಾಣಿಕತೆ, ಇಷ್ಟಕ್ಕೆ ನಾನು ನಿಲ್ಲಬಲ್ಲೆ. ನನಗೆ ಅದು ಭಾಳ ಚೆನ್ನಾಗಿ ನನಗೆ ಎಲ್ಲ ರೀತಿಯಲ್ಲೂ ಕೂಡ ನನಗೆ ಸಹಕಾರನ ಕೊಡ್ತಾಯಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸುರೇಶ್ ಸಾಹೇಬರು, ಎಲ್ಲ ಮಂತ್ರಿಗಳು ನನಗೆ ಸೇತುವೆ 10 ಕೋಟಿ ರೂಪಾಯಿ ಸೇತುವೆ ಇರ್ಬೋದು, ನೂರಾರು ಕೋಟಿ ರೂಪಾಯಿ ರೋಡು, ಡ್ರೈನೇಜು, ನೀರಾವರಿಗಳು, ಎಲ್ಲ ಶಾಲೆಗಳಾಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ನನಗೆ ಯಾವುದೇ ಕೊರತೆ ಇಲ್ಲ. ನಾನು ಏನು ಕನಸು ಕಾಡ್ಕೊಂಡು ಹೋಗ್ತಾ ಇದ್ದೇನೆ, ದೇವರು ನನಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಾನು ಸದ್ಯಕ್ಕೆ ಅಪರೂಪವಾಗಿ ಹುಟ್ಟಿರೋದಕ್ಕೆ ಅವ್ರ ಋಣ ತೀರಿಸ್ಬಿಟ್ರೆ ಸಾಕಾಗದೆ ನನಗೆ. ಸರ್, ಈಗ ಮುಂದಿನ ಚುನಾವಣೆಯಲ್ಲಿ ರಾಮನಗರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ನಿಖಿಲ್ ಅವರು ಘೋಷಣೆ ಮಾಡಿದ್ದಾರೆ ಸರ್. ಅಮ್ಮ, ಈ ಚುನಾವಣೆಯಲ್ಲಿ ಯಾರು ಬೇಡ ಅಂದ್ರೆ ದೇವ್ರೆ, ನಾನು ರಾಮನಗರ ಎತ್ಕೊಂಡು ಹೋಗಕ್ಕೆ ಸಾಧ್ಯನೇ? ಯಾರೂ ಎತ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಕುಮಾರಸ್ವಾಮಿ ಎತ್ಕೊಂಡು ಹೋಗಕ್ಕೆ ಸಾಧ್ಯನೇ? ಕುಮಾರಸ್ವಾಮಿ ಬಂದು ನಿಂತ್ಕೋಬೋದು ಅಷ್ಟೇ, ನಾನು ಇಲ್ಲಿ ಬಂದು ನಿಂತ್ಕೋಬೋದು ಅಷ್ಟೇ. ಯಾರು ಬೇಡ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೋಬೋದು, ಬಂದು ನಿಂತ್ಕೊಳ್ಳಿ. ಪಾಪ ಯಾರು ಬೇಡ ಅಂದ್ರಪ್ಪ, ಓಪನ್, ನೀವು ಎಲ್ಲಿ ಬೇಕಾದ್ರೂ ನಿಂತ್ಕೋಬೋದು. ಈ ರಾಜ್ಯದಲ್ಲಿ ಮಂಡ್ಯದಲ್ಲೂ ನಿಂತ್ಕೋತೀರಿ, ಚನ್ನಪಟ್ಟಣದಲ್ಲೂ ನಿಂತ್ಕೋತೀರಿ, ರಾಮನಗರದಲ್ಲೂ ನಿಂತ್ಕೋತೀರಿ, ಎಲ್ಲಿ ಬೇಕಾ ಮಧುಗಿರಿ ಅಂತ ನಿಂತ್ಕೋತೀರಿ, ಯಶವಂತಪುರದಲ್ಲಿ ನಿಂತ್ಕೋತೀರಿ, ಮಂಡ್ಯದಲ್ಲಿ ನಿಂತ್ಕೋತೀರಿ, ಎಲ್ಲಿ ಬೇಕಾದ್ರೂ ನಿಂತ್ಕೋಬೋದು. ಪ್ರಾಯಶಃ ನಿಮ್ಗೇನಾದ್ರೂ ಒಂದು 4 ಅಂತ ಅವಕಾಶ ಮಾಡ್ಕೊಂಡು ಪ್ರಾಯಶಃ ಅಲ್ಲೂ ಬೇಕಾದ್ರೆ ಒಂದೊಂದು ಬಟ್ಟೆ, ಒಂದು ಬನೀನು, ಶರ್ಟು, ಟವಲ್ ಹಾಕ್ಬಿಟ್ಟು ಬಂದ್ಬಿಡ್ತಾಯಿದ್ರು ನಾವು. ಎಲ್ಲರ ಒಂದು ಸೇವೆ ಮನೋಭಾವ ಇರಬೇಕು. ಎಲ್ಲರ ಒಂದು ಕಡೆ ನಿಂತ್ಕೋಬೇಕು, ಸೇವೆ ಮಾಡಬೇಕು, ಜನದಲ್ಲಿ ಒಡನಾಟ ಇಟ್ಕೋಬೇಕು, ಒಂದು ಸಂಬಂಧ, ಬಾಂಡಿಂಗ್ ಅನ್ನೋದನ್ನು ಅವ್ರ ಜೊತೆ ಒಂದು ರಿಲೇಷನ್ಶಿಪ್ ಬೆಳವಣಿಗೆ ಮಾಡ್ಕೋಬೇಕು. ಚುನಾವಣೆಗೋಸ್ಕರ ಎಲ್ಲೆಲ್ಲಿ ಬೇಕಲ್ಲಲ್ಲಿ ಏನೋ ಒಂದೊಂದು ಕಾರ್ಡ್ ಬಿಸಾಕ್ತಾ ಇದ್ದರೆ, ಶಿವಕುಮಾರ್ ಮತ್ತು CM ಅವರ ಆಶೀರ್ವಾದ ಇದ್ದವ್ರಿಗಷ್ಟೇ ಅನುದಾನ ಸಿಗ್ತಿದೆ ಅಂತ, ಅವರ ಆಶೀರ್ವಾದ ನಿಮಗೂ ಇದೆಯಾ ಸರ್? ನನಗಿದೆಯಲ್ಲ ಸ್ವಾಮಿ, ನಾನು ಅವ್ರ ಗಡಿಯಲ್ಲೇ ಬೆಳೆದಿದ್ದೀನಿ. ನಾನು ಅವ್ರ ತಮ್ಮ, ಅವರೇ ನನಗೆ ಗಾಡ್ ಫಾದರು, ಬೆಳೆದಿದ್ದೀನಿ, ನನಗೆ ಬೆಳೆಸ್ತಾವ್ರೆ. ನನಗೆ ಎಲ್ಲ ರೀತಿಯಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ. ಅದೇ ಸರ್, ಅವ್ರ ಆಶೀರ್ವಾದ ಇದ್ದವ್ರು ಮಾತ್ರ ಅನುದಾನ ಸಿಗ್ತದೆ ಅಂತ ಹೇಳಿ ಸರ್. DK ಶಿವಕುಮಾರ್ ಅವ್ರ ಆಶೀರ್ವಾದ ಇದ್ದರೆ ಮಾತ್ರ ಅನುದಾನ ಸಿಗುತ್ತೆ ಅಂತ ಹೇಳಿ. ಹಂಗೇನಿಲ್ಲ ಸರ್, ಎಲ್ರಿಗೂ ಈಗ ನನಗೆ 20 ಕೋಟಿ ಕೊಟ್ಟರೆ ಬೇರೆಯವ್ರಿಗೂ 20 ಕೋಟಿ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ. ನನಗೆ 10 ಕೋಟಿ ಕೂಡ ಬೇರೆ 10 ಕೋಟಿ ಕೊಟ್ಟಿದ್ದಾರೆ. ಈಗ PMJSನಲ್ಲಿ ರೋಡ್ಗಳ ಪಥ ಇದು ಮಾಡೋಕ್ಕೆ PMJSನಲ್ಲಿ ಎಲ್ರಿಗೂ 30 ಕಿಲೋಮೀಟ್ರ್ ಕೊಟ್ಟಿದ್ದಾರೆ, 32 ಕೊಟ್ಟಿದ್ದಾರೆ, 35 ಒಬ್ಬೊಬ್ಬನ ಶಾಸಕನ 35 ಕಿಲೋಮೀಟ್ರ್ ರಸ್ತೆ ಅಭಿವೃದ್ಧಿಗಳಿಗೆ ಮಾಡ್ತಾಯಿದ್ದಾರೆ, PMJSಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಎಲ್ರಿಗೂ 50 ಕೋಟಿ ಕೊಡ್ತಾ ಇದ್ದಾರೆ. ಕೆಲವರು ಹತ್ತಿರ ವಿಶ್ವಾಸದಲ್ಲಿ ಇರ್ಬೋದು, ಕೆಲವರು ಚೆನ್ನಾಗಿ ಸ್ವಲ್ಪ ರಿಲೇಷನ್ ಬೆಳೆಸ್ಕೊಂಡಿರ್ಬೋದು. ಅವ್ರಿಗೆ 10-20 ಕೋಟಿ, 30 ಕೋಟಿ, 50 ಕೋಟಿ ಏನು ಲೆಕ್ಕ ಇಲ್ಲ. ಅದಂತೂ ಎಲ್ಲತ್ರಲ್ಲೂ ಇರ್ತದಲ್ಲ, ವಿಶ್ವಾಸ ಇದ್ದಾಗ ಎಲ್ಲಿ ಬೇಕಾದ್ರೂ ಕೆಲಸ ಗೆದ್ಕೊಂಡು ಬಿಡ್ತಾರೆ ಕೆಲವರೆಲ್ಲರೂ. ಬಟ್ ಆದರೆ ಒಟ್ಟಾಗಿ ಕೊಡುವಂಥ ಸಂದರ್ಭದಲ್ಲಿ ಅದನ್ನು ಎಲ್ರಿಗೂ ಸಮಾನವಾಗಿ ಎಲ್ರಿಗೂ ಕೊಟ್ಟಿದ್ದಾರೆ, ಎಲ್ಲಿ ಆಡಳಿತ ಪಕ್ಷದವ್ರಿಗೆ. KPCC ಅಧ್ಯಕ್ಷರ ಬದಲಾವಣೆ ಆಗ್ತಾರಂತಲ್ಲ ಸರ್, ಆಕಾಂಕ್ಷಿಗಳೆಲ್ಲ ಜಾಸ್ತಿ ರೀ. ಇದು ಸಾಧಾರಣವಾದಂಥ ಒಂದು ಸ್ಥಾನ ಅಲ್ಲ. ಇಡೀ ಪಕ್ಷವನ್ನು ಸಂಘಟನೆ ಮಾಡಿ ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಪಕ್ಷನಿಷ್ಠೆ, ಪ್ರಾಮಾಣಿಕತೆ ಮಾಡಿ ಅದಕ್ಕೆ ಬೇಕಾದಂಥ ಸಿದ್ಧತೆ, ಹೋರಾಟ, ಬೆವರು, ಶ್ರಮ, ಇಚ್ಛೆ ಎಲ್ಲನೂ ಮಾಡಿದ್ರೇ ಅದಕ್ಕೆ ಆ ಚೇರ್ಗೆ ಒಂದು ಬೆಲೆ. ಅದು ಎಲ್ರಿಗೂ ಬೇಕು, ಯಾರಿಗೆ ಬೇಡ? ಎಲ್ಲರೂ ಹಿಂದೆ ಇರಲಿಲ್ವಾ? ಸಾಕಷ್ಟು ಜನ ಎಲ್ಲ ಅಧ್ಯಕ್ಷ ಆಗಿದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ಶಿವಕುಮಾರ್ ಅಂತ ಹೋರಾಟಗಾರರು, ಇಚ್ಛೆ ಉಳ್ಳವರು, ಶಕ್ತಿ ಉಳ್ಳವರು, ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗೋರು, ಕಾರ್ಯಕ್ರಮನ ರೂಪುರೇಷ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಶಕ್ತಿ ತುಂಬುವಂಥ ನಾಯಕರು ಬೇಕು. ಅದು ಪಕ್ಷ ಸಂಘಟನೆಗೆ ಮುಂದಕ್ಕೆ ಒಂದು ದಾರಿ ಆಗ್ತದೆ. ಸುಮ್ಮನೆ ಎಲ್ಲರೂ ಕೂತ್ಕೊಬಿಟ್ರೆ ಪಕ್ಷ ಸಂಘಟನೆ ಆಗಲ್ಲ, ಭಾಳ ಕಷ್ಟ ಇದೆ ಈಗಿನ ಕಾಲದಲ್ಲಿ. ಹಳೆ ಕಾಲ ಅಲ್ಲ ಇದು, SF ಕೃಷ್ಣ ಕಾಲ ಅಲ್ಲ ಇದು, ಪರಮೇಶ್ವರ ಕಾಲ ಅಲ್ಲ ಇದು, ಗುಂಡೂರಾವ್ ಕಾಲ ಅಲ್ಲ ಇದು. ಈಗಿನ ಕಾಲ ಬದಲಾವಣೆ ಆಗಿದೆ. ಎಲ್ಲ ಪಕ್ಷಗಳು ಎಲ್ಲರೂ ಕೂಡ ಅವರದೇ ಆದಂಥ ಒಂದು ಸ್ಥಾನಮಾನ ಪಡ್ಕೊಂಡಿದ್ದಾರೆ. ಇವತ್ತೆಲ್ಲರ ಜೊತೆಲೂ ಹೋರಾಟ ಮಾಡಿ ನಮ್ಮ ಪಕ್ಷಕ್ಕೆ ಅಧಿಕಾರಕ್ಕೆ ತರಬೇಕಾದ್ರೆ ಕಷ್ಟಗಳಿದೆ. ಸೊ
ಸಾಧಾರಣವಾದ ಜಾಗ ಅಲ್ಲ. ಯಾರು ಸೂಕ್ತವಾಗಿದ್ದಾರೆ ಅವರು ನಡೆಸ್ಕೊಂಡು ಹೋಗಿದ್ರೆ ಒಳ್ಳೆಯದು. ಇದು ಪಕ್ಷಕ್ಕೂ ಒಳ್ಳೆಯದು, ಮುಂದೆ ಕಾಂಗ್ರೆಸ್ ಒಂದು ಮುನ್ನಡೆಗೂ ಒಳ್ಳೆಯದು, ನಮ್ಮಂಥವ್ರಿಗೆ ಎಲ್ರಿಗೂ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅಂತ ಅವ್ರ ಬಗ್ಗೆ ಕೊಡಿ ಸರ್. ಹಾಂ, ಪಕ್ಷಕ್ಕೆ ಒಳ್ಳೆಯದಾಗಬೇಕು ಅಂತ ಡಿ ಕೆ ಶಿವಕುಮಾರ್ ಅಧ್ಯಕ್ಷ ನೀನು ಒಂಚೂರು ಹೇಳ್ಬಿಡಂಗೆ